ಒಂದು ರೈತರ ಹೋರಾಟಕ್ಕೆ ಯಾವ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಜೇವರ್ಗಿ ತಾಲೂಕಿನ FRP ಬೆಂಬಲ ಬೆಲೆನ ಕೊಡಲಾರದಂತ ರೀತಿಯಲ್ಲಿ ಜಾಕ್ಟರ್ ಹರಾಮ್ರು. ಅದಕ್ಕಾಗಿ ಅದರೊಂದಿಗೆ ಇವತ್ತು ಯಾವ ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇಲ್ಲ, ತೂಕದ ಮಾಪನ ಇಲ್ಲ, ಪ್ರತಿ ಗಾಡಿಗೆ 1 ಟನ್ ಕಬ್ಬನ್ನ ಲೂಟಿ ಮಾಡತಕ್ಕಂಥ ರೀತಿಯಲ್ಲಿ ಜಾಕ್ತಕ್ಕಂಥ ಹರಾಮ್ರು. ಅದರೊಂದಿಗೆ ಆ ರೈತರ ಕಬ್ಬನ್ನ ಕಟಾವು ಮಾಡಿ ಇವತ್ತು ಫ್ಯಾಕ್ಟರಿ ತಂದು ನಿಂತಿದ್ರೆ 2-3 ದಿನ ಗಾಡಿ ನಿಂತು ಆ ಕಬ್ಬಿನ ರಸ ಹೀರಿ ಸಕ್ಕರೆ ಅಂಶ ಹೀರಿ ಕಬ್ಬು ತೂಕದಲ್ಲಿ ಕಮ್ಮಿ ಆಗಿ ರೈತರು ಬರ್ಬಾದ್ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಾರೆ. ಈ ಬದ್ಮಾಸರಿಗೆ ನಾವು ಕೇಳಕ್ಕೆ ಬಯಸ್ತಿದ್ದೀವಿ. ಇವತ್ತು ರೈತರು ಬೆಳೆದಿರ್ತಕ್ಕಂಥ ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಮಾಡ್ತಾರ, ಕಾಕಮಿಕ್ ಉತ್ಪಾದನೆ ಮಾಡ್ತಾರ, ಬೆಸ್ಟಾಲರಿ ಉತ್ಪಾದನೆ ಮಾಡ್ತಾರ, ಮೊಲಾಸಸ್ನ ಉತ್ಪಾದನೆ ಮಾಡ್ತಾರ, ಮೊಲಾಸಸ್ನ ಉತ್ಪಾದನೆ ಮಾಡ್ತಾರ. ಇಂಥದ್ದು ಇವತ್ತು ಪಶು ಆಹಾರನ ಉತ್ಪಾದನೆ ಮಾಡ್ತಾರ. ಇವತ್ತು ಕಬ್ಬಿನ ಉತ್ಪನ್ನಗಳಲ್ಲಿ ನಮ್ಮ ರೈತರಿಗೆ ತೆರಿಬಾಳ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಗ ನಮ್ಮ ಕೃಷಿ ಮಂತ್ರಿ ಮಿಸ್ಟರ್ ಶಿವಾನಂದ ಪಾಟೀಲ್ ನಾನು ಹೇಳಕ್ಕೆ ಬಯಸ್ತೀನಿ, ನಮ್ಮ ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನ ಇತ್ಯರ್ಥ ಮಾಡೋವರೆಗೂ ಅವ್ರು ಎಂದ್ರ ಕಾಸಿಗೆ ಆಸೆ ಬಿಡಲ್ಲ. ಅವ್ರು ಬೇಟಿಗಾಗ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಆಗ್ಲಾರದೆ ಕಬ್ಬು ಬೆಳೆಗಾರರ ನೆರವೇರಬೇಕು. ಈ ಕಬ್ಬು ಬೆಳೆಗಾರರ ಓಟ್ ತಗೊಂಡು ಕೇಂದ್ರದವರು ಅಧಿಕಾರ ಹಿಡಿದ್ರೆ, ರಾಜ್ಯದವರು ಅಧಿಕಾರ ಹಿಡಿದ್ರೆ, ನೀವಿಬ್ಬರು ಕಬ್ಬು ಬೆಳೆಗಾರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯಿಸಿ ಈ ಇವತ್ತು ಈಗ ಸ್ವಲ್ಪ ಬಂದ್ ನಡೀತದೆ. ಮಧ್ಯಾಹ್ನ ತನಕ ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಅವ್ರು 2 ದಿನ ಗಡುವು ಕೊಟ್ಟರು. ಬೆಳಗಾವಿದ್ರು 2 ದಿನದಲ್ಲಿ ಇತ್ಯರ್ಥ ಮಾಡಲಿಲ್ಲ, ನಮಗ್ ಸಂಡಾಸ್ಗೆ ಹೋಗಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತನ್ನ ಘೋಷಣೆ ಮಾಡ್ಯಾರ. ನಾವು ಹೇಳಕ್ಕೆ ಬಯಸ್ತೀವಿ, ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರನ್ನ ಬೇಡಿಕೆ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ರೇಣುಕಾ ಸಕ್ಕರೆ ಕಾರ್ಖಾನೆ ಇದೆ, ಸುಭಾಷ್ ನಾಗರಲ್ಲಿ ಸಕ್ಕರೆ ಕಾರ್ಖಾನೆ ಇದೆ, KPR ಚಿನ್ನಂಗೇರಿ ಸಕ್ಕರೆ ಕಾರ್ಖಾನೆ ಇದೆ, NS ಬೂತ್ನೂರ್ ಸಕ್ಕರೆ ಕಾರ್ಖಾನೆ ಇದೆ, ಸಿದ್ದೇಶ್ವರಿ ಎಥನಾಲ್ ಸಕ್ಕರೆ ಕಾರ್ಖಾನೆ ಇದೆ. ನಾವು ಹೇಳಕ್ಕೆ ಬಯಸ್ತೀವಿ, ಶಿವಾನಂದ ಪಾಟೀಲ್ ಸಿದ್ದರಾಮಯ್ಯವರಿಗೆ, ಲೋಕಸಭಾ ಸದಸ್ಯರಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ, DC ಅವರಿಗೆ ಏನಂತ ಕೇಳಿದ್ರೆ, ಅವರು ಫ್ಯಾಕ್ಟರಿಗಳಿಗೆ ಹೋಗಿರ್ತಕ್ಕಂಥ ನಮ್ಮ ಭಾಗದ ನೀರನ್ನು ಕೊಟ್ಟಿವಲ್ಲ, ಆ ನೀರಿನ ಪೈಪ್ ಲೈನ್ ಕಷ್ಟ ಮಾಡಿ ಅವ್ರ ಸಂಡಾಸ್ ಹೋಗಬೇಕು ನೀರು ಆ ಫ್ಯಾಕ್ಟರಿಗಳು ಹೆಂಗೆ ಅವ್ರ ಮಕ್ಕಳವರು ಮತ್ತು ಸಹ ಕಾರ್ಖಾನೆಗಳನ್ನು ನಡೆಸ್ತಾರೆ ಅಂತಕ್ಕಂಥ ಮಾತನ್ನ ನಾವು ಸವಾಲಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಿಮಗೆ ಒಂದೇ ಒಂದು ವಿನಂತಿ ಮಾಡ್ತಾ ಇದ್ದೀನಿ,